ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಗಡಿಯಾರದ ಮುಳ್ಳು ಅಂದ್ರೆ ಇಲ್ಲಿ ಒಂದು ಗಡಿಯಾರ ಅಂದ್ರೆ ಏನಾಯ್ತು, ವೃತ್ತಾಕಾರದಲ್ಲಿ ಇರುತ್ತೆ. ಸೊ ಇಲ್ಲಿ 12 ಗಂಟೆ 6 9 2 4 5 7 8 10 11. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಮುಳ್ಳಿನ ಉದ್ದವು ಅಂದ್ರೆ ನಿಮಿಷದ ಮುಳ್ಳಿನ ಉದ್ದ ಅಂದ್ರೆ ಇಲ್ಲಿ ಕೇಂದ್ರ, ವೃತ್ತದ ಕೇಂದ್ರ ಆಗತ್ತೆ. ಸೊ ಇದರ ಉದ್ದ ಎಷ್ಟಿದೆ ಅಂತೆ, 14 ಸೆಂಟಿಮೀಟರ್ ಇದೆ. ಅಂದ್ರೆ ಏನಾಯ್ತು, ಇದರ ತ್ರಿಜ್ಯ 14 ಸೆಂಟಿಮೀಟರ್ ಅಂತ ಆಯ್ತು. ಆರ್ ಈಕ್ವಲ್ ಟು ಏನಾಗತ್ತೆ, 14 ಸೆಂಟಿಮೀಟರ್ ಆಗತ್ತೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ ಹೇಳಿ, ಈಗ 12 ಗಂಟೆ, ಸೊ 1 ಗಂಟೆ, ಸೊ ಇಲ್ಲಿ 5 ನಿಮಿಷ ಅಂತರ ಆಗತ್ತೆ. ಸೊ ಇದು ಕ್ರಮಿಸಿದ, ಈ ಒಂದು ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣದ ಭಾಗ ಅಂದ್ರೆ ಏನಾಯ್ತು, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನ್ ಹೇಳತ್ತೆ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ನಿಮ್ಗಿಲ್ಲಿ ಆರ್ ಗೊತ್ತಾಗಿದೆ ಎಷ್ಟು, 14 ಸೆಂಟಿಮೀಟರ್ ಅಂತ. ಬಟ್ ಥೀಟಾ ಬೇಕಲ್ವಾ. ಸೊ ಥೀಟಾ ಏನ್ ಬರುತ್ತೆ ಹೇಳಿ, ಥೀಟಾ ಏನಾಗತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು ವೃತ್ತದಲ್ಲಿ ಕೇಂದ್ರ ಕೋನಗಳು ಎಷ್ಟಿರುತ್ತೆ ಹೇಳಿ, ಕೇಂದ್ರ ಕೋನಗಳು 360 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಇಲ್ಲಿ 12 ಗಂಟೆ ಅಂದ್ರೆ ಏನಾಯ್ತು, 12 ಭಾಗಗಳನ್ನಾಗಿ ವಿಭಾಗಿಸಿದ್ದಾರೆ ನೋಡಿ. 12 ಗಂಟೆಯಿಂದ 1 ಗಂಟೆ, 1ರಿಂದ 2 ಗಂಟೆ. ಸೊ ಎಲ್ಲ ಭಾಗಗಳು ಏನಾಗುತ್ತೆ ಮಕ್ಕಳೇ, ಸಮನಾಗಿರತ್ತೆ. ಹಾಗಾದ್ರೆ ಇದನ್ನ 12 ಭಾಗಗಳನ್ನಾಗಿ ವಿಭಾಗಿಸಿದಾಗ ಸೊ ಇದೇನಾಗತ್ತೆ ಹೇಳಿ, 12. ಓಕೆ, ಸೊ ಇದೇನಾಗತ್ತೆ, 12 ಒಂದ್ಲೆ 12. ಹಾ ರಿಟರ್ನ್ ಕೇಳ್ತಾ ಇದ್ದೆ ನಾನು. ಹೇಳ್ರಿ ಮ್ಯಾಮ್. ಓಕೆ, ಸೊ 12 ಮೂರ್ಲೆ 30 360 ಆಗತ್ತೆ ಇಲ್ಲಿ. ಸೊ ಹಾಗಾದ್ರೆ ಇಲ್ಲಿ 5 ನಿಮಿಷ. ಸೊ ಇಲ್ಲಿ ಪ್ರತಿ 12ರಿಂದ 1 ಗಂಟೆ ಅಂದ್ರೆ ಇಲ್ಲಿ ಎಷ್ಟಾಯ್ತು, 5 ನಿಮಿಷಗಳಾದ್ವು ಅಲ್ವಾ. ಸೊ 5 ನಿಮಿಷಗಳಾಗತ್ತೆ. ಸೊ ಇಲ್ಲಿ ಈ 5 ನಿಮಿಷ, ಸೊ 5 ನಿಮಿಷ ಅಂದ್ರೆ ಏನಾಯ್ತು, ಪ್ರತಿ 1 ಡಿಗ್ರಿ. ಸೊ ಇಲ್ಲಿ 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ. ಸೊ 5 ನಿಮಿಷಕ್ಕೆ ಇಲ್ಲಿ ಎಷ್ಟು ಕೋನಗಳು ಬರುತ್ತೆ, 30 ಡಿವೈಡೆಡ್ ಬೈ 5. ಸೊ ಇದೇನಾಗತ್ತೆ, 5 ಒಂದ್ಲೆ 5 6ಲೆ 30 ಆಗತ್ತೆ. ಸೊ 6 ಡಿಗ್ರಿ. ಪ್ರತಿ 1 ನಿಮಿಷಕ್ಕೆ ಎಷ್ಟು ಡಿಗ್ರಿ ಬರುತ್ತೆ ಮಕ್ಕಳೇ, 6 ಡಿಗ್ರಿ ಬರುತ್ತೆ. ಪ್ರತಿ 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ, ಪ್ರತಿ ನಿಮಿಷಕ್ಕೆ ಎಷ್ಟು ಡಿಗ್ರಿ ಬರ್ತಾ ಇದೆ, 6 ಡಿಗ್ರಿ ಬರ್ತಾ ಇದೆ. ಸೊ ಇಲ್ಲಿ ಈ ನಿಮಿಷದ ಮುಳ್ಳು 5 ನಿಮಿಷದಲ್ಲಿ ಅಂದ್ರೆ ಏನಾಯ್ತು ಹೇಳಿ, 12ರಿಂದ 1. ಸೊ 5 ನಿಮಿಷವನ್ನ ಕವರ್ ಮಾಡ್ತಾ ಇದೆ. ಹಾಗಾದ್ರೆ ಆಂಗಲ್ ಎಷ್ಟು ಬರುತ್ತೆ, ಥೀಟಾ 30 ಡಿಗ್ರಿ ಆಗತ್ತೆ. ಸೊ ಥೀಟಾ ಏನಾಗತ್ತೆ ಹೇಳಿ, 30 ಡಿಗ್ರಿ ಆಗತ್ತೆ. ಸಪೋಸ್ ಏನಾದ್ರೂ ಅವರು ಈ ನಿಮಿಷದ ಮುಳ್ಳು 10 ನಿಮಿಷ ಕ್ರಮಿಸಿದ ದೂರವನ್ನ ಕೊಟ್ಟಿದ್ರೆ, ಸೊ 12ರಿಂದ 2 ಗಂಟೆ. ಸೊ ಇವುಗಳ ನಡುವಿನ ಕೋನವನ್ನ ತಗೊಳ್ಬೇಕಾಗಿತ್ತು. ಪ್ರತಿ ನಿಮಿಷಕ್ಕೆ 6 ಡಿಗ್ರಿ ಆದ್ರೆ 10 ನಿಮಿಷಕ್ಕೆ ಏನಾಗ್ತಿತ್ತು ಹೇಳಿ, 6 ಇಂಟು 10 ನಿಮಿಷ. ಸೊ ಏನಾಗ್ತಿತ್ತು, 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಿತ್ತು. ಬಟ್ ಇಲ್ಲಿ ಏನ್ ಕೇಳಿದಾರೆ ಅವರು, 5 ನಿಮಿಷದಲ್ಲಿ ಅದು ಕ್ರಮಿಸಿದ ದೂರ. ಸೊ ಹಾಗಾದ್ರೆ ಕೋನ ಏನಾಗತ್ತೆ, 30 ಡಿಗ್ರಿ ಆಗತ್ತೆ ಮಕ್ಕಳೇ. ಹಾಗಾದ್ರೆ ನಮ್ಗಿಲ್ಲಿ ಆರ್ ಕೂಡ ಗೊತ್ತಾಯ್ತು, ಥೀಟಾ ಕೂಡ ಗೊತ್ತಾಗಿದೆ. ಸೊ ನಾವೀಗ ಏನ್ ಮಾಡೋಣ, ಈ ನಿಮಿಷದ ಮುಳ್ಳು ಕ್ರಮಿಸಿದ ದೂರ, ಸೊ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನ್ ಹೇಳುತ್ತೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಆಗತ್ತೆ. ಸೊ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಇಲ್ಲಿ ಥೀಟಾ ಎಷ್ಟು ಬರುತ್ತೆ, 30 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು, ಸೊ ಇಲ್ಲಿ ಪೈ ಏನಾಗುತ್ತೆ, ಇದು ಒಂದು ಸ್ಥಿರಾಂಕವಾಗಿದ್ದು ಸೊ ಇದರ ಮೌಲ್ಯ 22 ಡಿವೈಡೆಡ್ ಬೈ 7 ಇಂಟು ಆರ್ ಏನಿದೆ, ಈ ಒಂದು
ತ್ರಿಜ್ಯಾಂತರ ಖಂಡದ ತ್ರಿಜ್ಯ. ಸೊ ಆರ್ ಏನಿದೆ 14 ಸೆಂಟಿಮೀಟರ್. 14 ಇಂಟು 14 ಬರುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 0 0 ಕ್ಯಾನ್ಸಲ್ ಆಗತ್ತೆ. 3 1 3, 3 1 3 2 3 12 36 ಆಗತ್ತೆ. ಸೊ ಇದು 7 1 7, 7 2 14. ಸೊ ಮತ್ 2 1 2, 2 6 12 ಆಗತ್ತೆ. ಸೊ ಇದು ಮತ್ತೆ ಡಿವೈಡ್ ಆಗತ್ತಲ್ವಾ. ಸೊ 2 3 6, 2 1 2 1. ಸೊ ಇದೇನಾಗತ್ತೆ 11 ಇಂಟು 14 ಡಿವೈಡೆಡ್ 3. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 14 1 14. ಸೊ 154 ಬರುತ್ತೆ. ಸೊ 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಹಾಗಾದ್ರೆ ಇಲ್ಲಿ 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಏನಾಗತ್ತೆ 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಮಕ್ಕಳು. ಇನ್ನು ಬೇಕಾದ್ರೂ ನೀವು ಸಿಂಪ್ಲಿಫೈ ಮಾಡ್ಬೋದು. 3 ಇಂದ ಡಿವೈಡ್ ಮಾಡಿ. ಸೊ ಎಷ್ಟು ಬರುತ್ತೆ 3 1 3. ಸೊ 3 5 15, 3 1 3. ಸೊ 3 3 9. ಸೊ 51.33 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಓಕೆ, ಮುಂದಿನ ಲೆಕ್ಕವನ್ನ ನೋಡೋಣ. 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜ್ಯಾವು ವೃತ್ತ ಕೇಂದ್ರದಲ್ಲಿ ಲಂಬ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಜ್ಯಾದಿಂದ ಉಂಟಾದ ಲಘು ವೃತ್ತಖಂಡ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ ಪೈ ಅನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಪೈನ ಬೆಲೆಯನ್ನ ಕೊಟ್ಟಿದ್ದಾರೆ ಅವರು. 1 ಸೆಕೆಂಡ್. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವು ಚಿತ್ರವನ್ನ ಬಿಡಿಸ್ಕೊಳ್ಳೋಣ. ಸೊ ಇಲ್ಲಿ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ. ಸೊ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ. ಸೊ ಇಲ್ಲಿ ಒಂದು ಜ್ಯಾ ವೃತ್ತ ಕೇಂದ್ರದಲ್ಲಿ ಲಂಬ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಇದು ತ್ರಿಜ್ಯಾಂತರ ಖಂಡ. ಸೊ ಇಲ್ಲಿ ಈ ಜ್ಯಾ ಇದೆ. ಸೊ ಈ ಜ್ಯಾ ಏನ್ ಮಾಡ್ತಾ ಇದೆ ವೃತ್ತ ಕೇಂದ್ರದಲ್ಲಿ ಲಂಬ ಕೋನವನ್ನ ಉಂಟು ಮಾಡ್ತಾ ಇದೆ. ಅಂದ್ರೆ ತೀಟಾ ಏನಾಗತ್ತೆ ಹೇಳಿ 90 ಡಿಗ್ರಿ ಆಗತ್ತೆ. ಸೊ ಇಲ್ಲಿ ತ್ರಿಜ್ಯ ಎಷ್ಟಿದೆ 10 ಸೆಂಟಿಮೀಟರ್ ಇದೆ. ಸೊ ವೃತ್ತ ಕೇಂದ್ರ ಎ ಪಿ ಪಿ ಅಂತ ತಗೊಳ್ಳೋಣ. ಸೊ ಇಲ್ಲಿ ಜ್ಯಾದಿಂದ ಉಂಟಾದ ಕೋನ. ಸೊ ಲಘು ವೃತ್ತಖಂಡ. ಸೊ ಇಲ್ಲಿ ಲಘು ವೃತ್ತಖಂಡ ಯಾವ್ದು ಹೇಳಿ ಎ ಪಿ ಬಿ ಅಲ್ವಾ. ಸೊ ಇದು ಲಘು ವೃತ್ತಖಂಡ. ಸೊ ಇದನ್ನ ಕಂಡು ಹಿಡಿಬೇಕು ನಾವು. ಎರಡನೇದಾಗಿ ಅಧಿಕ ತ್ರಿಜ್ಯಾಂತರ ಖಂಡ. ಸೊ ಯಾವ್ದಾಗತ್ತೆ ಹೇಳಿ ಎ ಕ್ಯೂ ಬಿ. ಸೊ ಇದಿದೆ ಅಲ್ವಾ. ಸೊ ಈ ಭಾಗ ಅಧಿಕ ತ್ರಿಜ್ಯಾಂತರ ಖಂಡ. ಸೊ ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗ ಅಲ್ವಾ. ಸೊ ಇಲ್ಲಿ ಅಧಿಕವಾಗಿರೋದು. ಸೊ ದೊಡ್ಡ ಭಾಗವನ್ನ ಅಧಿಕ ವೃತ್ತಖಂಡ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇದು ಎರಡನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಗೊತ್ತಿದೆ ನಿಮ್ಗೆ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ. ಬಟ್ ಲಘು ವೃತ್ತಖಂಡವನ್ನ ಹೇಗೆ ಕಂಡುಹಿಡಿತೀರಾ? ಸೊ ಈ ಭಾಗದ ವಿಸ್ತೀರ್ಣ ಬೇಕು. ಸೊ ಇದು ಲಘು ವೃತ್ತಖಂಡ. ಸೊ ಇದನ್ನ ಹೇಗೆ ಕಂಡುಹಿಡಿತೀರಾ? ಲಘು ವೃತ್ತಖಂಡದ ವಿಸ್ತೀರ್ಣ ಬೇಕು. ಸೊ ಏನ್ ಮಾಡ್ತೀರಾ? ಮೊದಲನೇದಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ? ಲಘು ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ. ಹಾಗಾದ್ರೆ ನಮ್ಗಿಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ಮೊದಲನೇದಾಗಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ಬೇಕು ನಮ್ಗೆ ಅಲ್ವಾ. ಸೊ ನಾವ್ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಿದಾಗ ಏನ್ ಸಿಗತ್ತೆ ನಮ್ಗೆ? ಲಘು ವೃತ್ತಖಂಡದ ವಿಸ್ತೀರ್ಣ ದೊರಕತ್ತೆ ಮಕ್ಕಳೇ. ಸೊ ಫಸ್ಟ್ ನಾವೇನ್ ಮಾಡೋಣ, ಕೊಟ್ಟಿರುವ ಅಂಶವನ್ನ ಬರ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ? ಥೀಟಾ ಬೇಕು. ಸೊ ಕೋನ ಎಷ್ಟಿದೆ ಹೇಳಿ? ಲಂಬ ಕೋನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಥೀಟಾ ಏನಾಗತ್ತೆ? 90 ಡಿಗ್ರಿ ಆಗತ್ತೆ.
ಅದೇ ರೀತಿ ಆರ್ ಬೇಕು. ಸೊ ಆರ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಸೊ ಈಗ ನಾವೇನ್ ಮಾಡೋಣ, ಮೊದಲನೇದಾಗಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ನೋಡೋಣ. ಸೊ ಇಲ್ಲಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ ಮಕ್ಕಳೇ. ಸೊ ಅಷ್ಟೇ. ಮತ್ತೆ ತ್ರಿಜ್ಯಾಂತರ ಖಂಡಕ್ಕೆ ಬೇರೆ ವಿಸ್ತೀರ್ಣ, ಲಘು ತ್ರಿಜ್ಯಾಂತರ ಖಂಡಕ್ಕೆ ಬೇರೆ ವಿಸ್ತೀರ್ಣ ಆ ತರ ಇರೋದಿಲ್ಲ. ಸೊ ಸಾಮಾನ್ಯವಾಗಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರ್ಕೊಂಡಿದ್ದೇನೆ. ಸೊ ಇಲ್ಲಿ ಥೀಟಾ ಏನಿದೆ? 90 ಡಿಗ್ರಿ ಇದೆ. ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ ಪೈ ಅನ್ನ ನೋಡಿ ಅವರು, ಇದು ಒಂದು ಸ್ಥಿರಾಂಕವಾಗಿದ್ದು ಕೆಲವೊಂದು ಏನ್ ಮಾಡ್ತಾರೆ, ಪೈಯ ಬೆಲೆಯನ್ನ ಕೊಟ್ಟಿರೋದಿಲ್ಲ. ಸೊ ಆಗ ನಾವೇನ್ ಮಾಡೋಣ, 22/7 ಅಂತ ಬಳಸೋಣ. ಸೊ ಪೈ ಅನ್ನ ಕೊಟ್ಟಿದ್ದಾರೆ ಇಲ್ಲಿ 3.14 ಎಂದು ಬಳಸಿ ಅಂತ. ಹಾಗಾಗಿ ನಾವೇನ್ ಮಾಡೋಣ, ಇಲ್ಲಿ ಪೈ ಅನ್ನ 3.14 ಇಂಟು ಆರ್ ಏನಿದೆ 10 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇದೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 0 ಅಂಶ ಮತ್ತು ಛೇದದಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. ಸೊ 9 9 9 4 36. ಸೊ ಇನ್ನೇನಾಗತ್ತೆ, ಇದು 2 2 4 2 5 10 2 ಬಂದ್ಲೆ 2 2 5 10 ಆಗತ್ತೆ. ಸೊ ಇದೇನಾಗತ್ತೆ 3.14 ಇಂಟು 25 ಆಗತ್ತೆ. ಸೊ ಇದನ್ನ ಈ ಮಲ್ಟಿಪ್ಲೈ ಮಾಡಿದಾಗ 78.5 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು, ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗತ್ತೆ. ಸೊ ಈಗ ನಮ್ಗೆ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಾಗಿದೆ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜದ ವಿಸ್ತೀರ್ಣ ಇದನ್ನ ಕಂಡುಹಿಡಿಯೋಣ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ AOB, ತ್ರಿಭುಜ AOBಯ ವಿಸ್ತೀರ್ಣ. ಸೊ ಏನಾಗತ್ತೆ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ. ಸೊ ಇಲ್ಲಿ ಅರ್ಧ ಗುಣಿಸು ಪಾದ. ಸೊ ಇಲ್ಲಿ AOB ಏನ್ ಹೇಳಿ, ಒಂದು ಲಂಬಕೋನ ತ್ರಿಭುಜ. ಹಾಗಾಗಿ ಇಲ್ಲಿ ಪಾದ AO ಆದ್ರೆ OB ಏನಾಗಿದೆ, ಎತ್ತರ ಆಗಿದೆ. ಹಾಗಾಗಿ ಇಲ್ಲಿ AO ಇಂಟು ಏನಾಗತ್ತೆ, OB ಆಗತ್ತೆ ಮಕ್ಕಳೇ. ಸೊ AO ಇಂಟು OB. ಸೊ ಅರ್ಧ ಇಂಟು AO ಮತ್ತು OB ಗಳು ಏನಾಗತ್ತೆ ಹೇಳಿ, AO ಮತ್ತು OB ಗಳು ಒಂದೇ ವೃತ್ತದ ತ್ರಿಜ್ಯಗಳು. ಹಾಗಾಗಿ ಇಲ್ಲಿ AO 10 ಸೆಂಟಿಮೀಟರ್ ಆದರೆ OB ಕೂಡ ಏನಾಗ್ತಾ ಇದೆ ಹೇಳಿ, 10 ಸೆಂಟಿಮೀಟರ್ ಆಗ್ತಾ ಇದೆ. ಸೊ ಇದೇನಾಗತ್ತೆ 10 ಇಂಟು 10 ಆಗತ್ತೆ. ಸೊ ಇದೇನಾಯ್ತು, 2 ಬಂದ್ಲೆ 2 2 5 10. ಸೊ 10 5 50 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು ಹೇಳಿ, ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ ಆಯ್ತು. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಲಘು ವೃತ್ತ ಖಂಡದ ವಿಸ್ತೀರ್ಣ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ, ತ್ರಿಜ್ಯಾಂತರ, ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಸೊ ಇಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣ. ಸೊ ಇದೇನಾಗತ್ತೆ, ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣ. ಎಷ್ಟು ಬರುತ್ತೆ ನೋಡಿ, ಟ್ರೈ ಮಾಡಿ. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ? 78.5, 78.5 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ 50 ಸೆಂಟಿಮೀಟರ್ ಸ್ಕ್ವೇರ್. ಸೊ ಎಷ್ಟು ಬರುತ್ತೆ ಮಕ್ಕಳೇ? 28.5 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು ಹೇಳಿ,
ಲಘು ವೃತ್ತಖಂಡದ ವಿಸ್ತೀರ್ಣ ಆಗತ್ತೆ. ಲಘು ವೃತ್ತಖಂಡದ ವಿಸ್ತೀರ್ಣ. ಸೊ ಹಾಗಾದ್ರೆ ಇಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಸೊ ಏನಾಗತ್ತೆ ಹೇಳಿ, ಹೇಗ್ ಕಂಡುಹಿಡಿತೀವಿ? ಇದನ್ನ ನೀವು ಹೇಳ್ಬೇಕು. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಯಾವುದ್ರಲ್ಲಿ ನಾವು ಯಾವುದನ್ನ ಮೈನಸ್ ಮಾಡಿದ್ರೆ ನಮಗೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕತ್ತೆ? ಹೇಳ್ತೀರಾ? ನಮ್ಗೆ ಬೇಕಾಗಿರೋದು ಎ ಕ್ಯೂ ಬಿ ಅಲ್ವಾ? ಹಾ, ಎ ಕ್ಯೂ ಬಿಯ ವಿಸ್ತೀರ್ಣ ಬೇಕು. ಅಂದ್ರೆ ಅಧಿಕ ತ್ರಿಜ್ಯಾಂತರ ಖಂಡ, ಕಂಸ ಮತ್ತು ತ್ರಿಜ್ಯಗಳಿಂದ ಆವೃತ್ತವಾದ ಭಾಗ. ಸೊ ಇಲ್ಲಿ ಶೇಡ್ ಮಾಡ್ತೇನೆ ಬೇಕಾದ್ರೆ. ಸೊ ನೋಡಿ, ಈ ಭಾಗದ ವಿಸ್ತೀರ್ಣ ಬೇಕು. ಈ ಭಾಗದ ವಿಸ್ತೀರ್ಣ ಬೇಕು. ಸೊ ಯಾವ್ದನ್ನ ಮೈನಸ್ ಮಾಡ್ಬೇಕು ನಾವು? ಅಧಿಕ ವೃತ್ತಖಂಡ ಹಾ ಮತ್ತು ವೃತ್ತ ಅಲ್ವಾ? ವೃತ್ತದಲ್ಲಿ ನಾವೇನ್ ಮಾಡ್ಬೇಕು ಹೇಳಿ? ಇದು ಕಂಪ್ಲೀಟ್ ವೃತ್ತದ ವಿಸ್ತೀರ್ಣ. ಸೊ ಇದು ಕಂಪ್ಲೀಟ್ ಆಗಿ ವೃತ್ತ ಅಲ್ವಾ? ಸೊ ಈ ವೃತ್ತದ ವಿಸ್ತೀರ್ಣದಲ್ಲಿ ಮೈನಸ್ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ತೆಗೆದಾಗ ಏನ್ ಬರುತ್ತೆ ಹೇಳಿ? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕತ್ತೆ. ಸೊ ಈ ರೀತಿಯಾಗಿ ಬರ್ತಾ ಇದೆ ನೋಡಿ, ಹೀಗೆ. ಸೊ ಇಷ್ಟೇ ಬೇಕು ನಮ್ಗೆ, ಈ ವಿಸ್ತೀರ್ಣ ಬೇಕು. ಸೊ ಅಂದ್ರೆ ಇಷ್ಟರಲ್ಲಿ ಈ ವೃತ್ತದಲ್ಲಿ ಏನ್ ಮಾಡ್ಬೇಕು? ಸೊ ಇದನ್ನ ನಾವು ಮೈನಸ್ ಮಾಡ್ಬೇಕು. ಸೊ ಆಗ ನಮ್ಗೆ ಏನ್ ಸಿಗತ್ತೆ? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕತ್ತೆ ಮಕ್ಕಳು. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ವೃತ್ತದ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ವೃತ್ತದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಪೈ ಅಂದ್ರೆ 3.14 ಇಂಟು ಆರ್ ಏನಿದೆ 10 ಸೆಂಟಿಮೀಟರ್ ಇದೆ. ಸೊ ಇದೇನಾಗತ್ತೆ? 314 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಈಗ ನಾವೇನ್ ಮಾಡೋಣ? ಈ ವೃತ್ತದ ವಿಸ್ತೀರ್ಣದಲ್ಲಿ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಳೆದಾಗ ನಮ್ಗೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ದೊರಕತ್ತೆ. ಹಾಗಾಗಿ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಏನಾಗತ್ತೆ? ವೃತ್ತದ ವಿಸ್ತೀರ್ಣ ಮೈನಸ್ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಇಲ್ಲಿ ವೃತ್ತದ ವಿಸ್ತೀರ್ಣ ಎಷ್ಟು ಬಂದಿದೆ? 314 ಮೈನಸ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 78.5 ಬಂದಿದೆ. ಸೊ ಎಷ್ಟು ಬರುತ್ತೆ ಇದು? 5 ಬರುತ್ತೆ. ಸೊ 14 ಮೈನಸ್ 8 ಅಂದ್ರೆ 5. 235.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದೇನಾಯ್ತು ಹೇಳಿ? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗತ್ತೆ ಮಕ್ಕಳು. ಮುಂದಿನ ಪ್ರಶ್ನೆಗೆ ಹೋಗೋಣ. 35 ಮಿಲಿಮೀಟರ್ ವ್ಯಾಸವಿರುವ ವೃತ್ತಾಕಾರದ ಪದಕವನ್ನ ಬೆಳ್ಳಿ ತಂತಿಯಿಂದ ಮಾಡಿದೆ. ತಂತಿಯ 5 ವ್ಯಾಸಗಳನ್ನ ಉಪಯೋಗಿಸಿ ವೃತ್ತವನ್ನ ಸಮನಾದ 10 ತ್ರಿಜ್ಯಾಂತರ ಖಂಡಗಳಾಗಿ ಚಿತ್ರ 11.9 ರಲ್ಲಿ ತೋರಿಸುವಂತೆ ವಿಭಾಗಿಸಿದೆ. ಮೊದಲನೇದಾಗಿ ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದವನ್ನ ಕಂಡುಹಿಡಿಬೇಕು. ಸೊ ಎರಡನೇದು ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ಆರ್ ಗೊತ್ತಿಲ್ಲ,
ಅದೇ ರೀತಿ ಥೀಟಾ ಗೊತ್ತಿಲ್ಲ ಅಲ್ವಾ. ಸೊ ಫಸ್ಟ್ ಏನ್ ಮಾಡೋಣ, ಈ ಒಂದು ಪದಕವನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ ಪದಕವನ್ನ ಹೇಗ್ ಮಾಡಿದ್ದಾರೆ ಅವರು, ವೃತ್ತಾಕಾರದ ಪದಕ. ಸೊ ಇಲ್ಲಿ ಬೆಳ್ಳಿಯ ತಂತಿಯಿಂದ ಮಾಡಿದ್ದಾರೆ. ಸೊ ಅಂದ್ರೆ ಏನಾಯ್ತು ಹೇಳಿ, ಇಲ್ಲಿ ಇದ್ರ ಸುತ್ತಲೂ ಏನಿದೆ ಹೇಳಿ, ಹೊರಗಡೆ ಸುತ್ತಲೂ ಬೆಳ್ಳಿಯ ತಂತಿಯಿಂದ ಆವೃತವಾಗಿದೆ. ಸೊ ಅದೇ ರೀತಿ 5 ವ್ಯಾಸಗಳನ್ನ ಉಪಯೋಗಿಸಿ ಏನ್ ಮಾಡಿದಾರೆ ಅವರು, ತಂತಿಯನ್ನ ಹಾಕಿದ್ದಾರೆ. ಅಂದ್ರೆ ನೋಡಿ ವೃತ್ತದ ಮೇಲಿನ 2 ಬಿಂದುಗಳನ್ನ ಸೇರಿಸುವ ರೇಖಾಖಂಡ. ಸೊ ಇದೇನಾಗ್ತಾ ಇದೆ, ಕೇಂದ್ರದ ಮೂಲಕ ಹಾದು ಹೋಗ್ತಾ ಇದೆ. ಸೊ ಹಾಗಾದ್ರೆ ಇದು ವ್ಯಾಸ ಅಲ್ವಾ. ಸೊ ಎಷ್ಟು ವ್ಯಾಸಗಳನ್ನ ಹಾಕಿದಾರೆ ಅವರು, 1 2 3 4 5. ಸೊ 5 ತಂತಿಗಳನ್ನ ಉಪಯೋಗಿಸಿದ್ದಾರೆ ಅಲ್ವಾ. ಸೊ ಹಾಗಾದ್ರೆ ಇದೊಂದು 2 3 4 5 ತಂತಿಗಳನ್ನ ಉಪಯೋಗಿಸಿದ್ದಾರೆ. ಪ್ಲಸ್ ಮತ್ತೆಷ್ಟು, ಇದ್ರ ಸುತ್ತಲೂ ಬೆಳ್ಳಿಯ ತಂತಿಯನ್ನ ಬಳಸಿದ್ದಾರೆ. ಹಾಗಾದ್ರೆ ಒಟ್ಟು ಈ ಪದಕವನ್ನ ಮಾಡಲಿಕ್ಕೆ ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದವನ್ನ ಹೇಳ್ಬೇಕು. ಸೊ ಹಾಗಾದ್ರೆ ಇದೇನಾಗತ್ತೆ, ತಂತಿಯ ಒಟ್ಟು ಉದ್ದ ಏನಾಗತ್ತೆ ಹೇಳಿ, ತಂತಿಯ ಒಟ್ಟು ಉದ್ದ. ಸೊ ಏನಾಗತ್ತೆ, ಸೊ ಸುತ್ತಲೂ ಈ ಪದಕದ ಸುತ್ತಲೂ ಹಾಕಿರುವ ಬೆಳ್ಳಿ ತಂತಿ ಸೊ ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ಹಾಗಾದ್ರೆ ಇದರ ಉದ್ದ ಏನಾಗತ್ತೆ ಹೇಳಿ, ಇದರ ಸುತ್ತಳತೆಗೆ ಸಮನಾಗತ್ತೆ. ಹಾಗಾದ್ರೆ ಏನಾಯ್ತು ಹೇಳಿ, ತಂತಿಯ ಉದ್ದ, ಒಟ್ಟು ಉದ್ದ ಏನಾಗತ್ತೆ, ವೃತ್ತದ ಸುತ್ತಳತೆಗೆ ಸಮ ಪ್ಲಸ್ ಮತ್ತೇನ್ ಮಾಡಿದಾರೆ ಅವರು, ಇಲ್ಲೂ ತಂತಿಯ ಉದ್ದ ಇಲ್ಲೂ ಹಾಕಿದ್ದಾರೆ. ಎಷ್ಟು, 5 ಡಯಾಮೀಟರ್ ಅನ್ನ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತು, 5 ಇಂಟು ಟಿ ಆಗತ್ತೆ. ಸೊ ಇಷ್ಟು ಸೇರಿ ಏನಾಗತ್ತೆ, ಒಟ್ಟು ತಂತಿಯ ಉದ್ದ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ನಮಗೆ ವೃತ್ತದ ಸುತ್ತಳತೆ ಏನ್ ಹೇಳತ್ತೆ, ವೃತ್ತದ ಸುತ್ತಳತೆ 2πr ಪ್ಲಸ್ 5 ಇಂಟು ಡಿ ಅಲ್ವಾ. ಸೊ ಡಿ ಅಂದ್ರೆ ಏನ್ ಹೇಳಿ, ವ್ಯಾಸ, ಡಯಾಮೀಟರ್ ಆಗತ್ತೆ. ಸೊ ಈಗ 2 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಏನ್ ಹೇಳಿ. ಸೊ ಇಲ್ಲಿ ವ್ಯಾಸವನ್ನ ಕೊಟ್ಟಿದ್ದಾರೆ, ಎಷ್ಟು, 35 ಮಿಲಿಮೀಟರ್. ಹಾಗಾದ್ರೆ ತ್ರಿಜ್ಯ ಏನಾಗುತ್ತೆ, ವ್ಯಾಸದ ಅರ್ಧ ಅಂತ ಹೇಳ್ಬೋದು. ಹಾಗಾಗಿ ಇದೇನ್ ಬರುತ್ತೆ, 35 ಭಾಗಿಲೆ 2 ಆಗತ್ತೆ. ಸೊ ಇದು ವ್ಯಾಸದ ಅರ್ಧ ಅಲ್ವಾ. ಸೊ ಆರ್ ಬೇಕು ನಮ್ಗೆ, ಹಾಗಾಗಿ ಏನ್ ಮಾಡಿದ್ದೇವೆ, ಡಿವೈಡೆಡ್ ಬೈ 2. ಸೊ ಇಲ್ಲಿ ಬರೀತಾರೆ ಡಿ 35 ಮಿಲಿಮೀಟರ್ ಆದರೆ ಸೊ ಆರ್ ಏನಾಗುತ್ತೆ, 35 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇದನ್ನ ಪ್ಲಸ್ 5 ಇಂಟು ವ್ಯಾಸ, 5 ವ್ಯಾಸವನ್ನ ಮಾಡಿದ್ದಾರೆ ಬೆಳ್ಳಿಯ ತಂತಿಯನ್ನ ಉಪಯೋಗಿಸ್ಕೊಂಡು. ಹಾಗಾಗಿ ಏನಾಗತ್ತೆ, 5 ಇಂಟು 35 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಇದೆಷ್ಟು ಬರುತ್ತೆ, 7 ಬಂದ್ಲೆ 7, 7 5ಲೆ 35, 2 ಬಂದ್ಲೆ 2, 2 ಬಂದ್ಲೆ 2 ಆಗತ್ತೆ. ಸೊ ಇದೆಷ್ಟು ಬರುತ್ತೆ, 22 ಇಂಟು 5 ಪ್ಲಸ್ 35 ಇಂಟು 5 ಎಷ್ಟು ಬರುತ್ತೆ, 5 5ಲೆ 25, 15 16 17 175 ಆಗತ್ತೆ. ಸೊ ಇಲ್ಲಿ ನೋಡಿ 22 ಇಂಟು 5 ಮಾಡಿದಾಗ 110 ಪ್ಲಸ್ 175. ಸೊ ಇದನ್ನ ಕೂಡಿ 5 8 285 ಮಿಲಿಮೀಟರ್. ಹಾಗಾದ್ರೆ ನಮ್ಗಿಲ್ಲಿ ಈ ಬೆಳ್ಳಿಯ ತಂತಿ, ಒಟ್ಟು ಈ ಪದಕವನ್ನ ಮಾಡಲು ಬಳಸಿದ ಬೆಳ್ಳಿಯ ತಂತಿಯ ಒಟ್ಟು ಉದ್ದ ಎಷ್ಟಾಗತ್ತೆ ಹೇಳಿ, 285 ಮಿಲಿಮೀಟರ್ ಆಗತ್ತೆ ಮಕ್ಕಳೇ. ಸೊ ಮೊದಲನೇದನ್ನ ಕಂಡು ಹಿಡಿದ್ವಿ ನಾವು. ಸೊ ಎರಡನೇದ್ ಬೇಕು, ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಇದು ತ್ರಿಜ್ಯ, ಈ 2 ತ್ರಿಜ್ಯ ಮತ್ತು ಕಂಸ. ಸೊ ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗ. ಸೊ ಇದೇನಾಯ್ತು ಹೇಳಿ, ತ್ರಿಜ್ಯಾಂತರ ಖಂಡ. ಸೊ ಅದೇ ರೀತಿ ಇಲ್ಲಿ ತ್ರಿಜ್ಯ ಮತ್ತು ಕಂಸಗಳಿಂದ ಆವೃತ್ತವಾದ ಭಾಗ. ಸೊ ಇದು ತ್ರಿಜ್ಯಾಂತರ ಖಂಡ. ಸೊ ನಾವೇನ್ ಮಾಡ್ಬೇಕಾಗಿದೆ, ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬೇಕು ಅಂದ್ರೆ ಆರ್ ಬೇಕು ಮತ್ತೆ ಥೀಟಾ ಬೇಕು ಅಲ್ವಾ. ಸೊ ಆರ್ ಏನಾಗಿದೆ, ಸೊ ಇಲ್ಲಿ ಡಿ ಅನ್ನ ಕೊಟ್ಟಿದ್ದಾರೆ, ಎಷ್ಟು, 35
ಇದು ಮಿಲಿಮೀಟರ್. ಸೊ ಇದೇನ್ ಹೇಳಿ, ಈ ಒಂದು ವೃತ್ತದ ವ್ಯಾಸ. ಸೊ ನಮ್ಗಿಲ್ಲಿ ಏನ್ ಬೇಕಾಗಿದೆ, ತ್ರಿಜ್ಯ ಬೇಕು. ಹಾಗಾಗಿ ಇದೇನಾಗತ್ತೆ, 35 ಡಿವೈಡೆಡ್ ಬೈ 2 ಮಿಲಿಮೀಟರ್ ಆಗತ್ತೆ. ಸೊ ನಮ್ಗೆ ಏನ್ ಗೊತ್ತಾಯ್ತು, ಇಲ್ಲಿ ತ್ರಿಜ್ಯ ಗೊತ್ತಾಯ್ತು. ಬಟ್ ನಮ್ಗಿಲ್ಲಿ ಏನ್ ಬೇಕು, ಥೀಟಾ ಬೇಕು, ಅಂದ್ರೆ ಕೋನದ ಅಳತೆ ಬೇಕು ಅಲ್ವಾ. ಸೊ ಈ ತ್ರಿಜ್ಯಾಂತರ ಖಂಡದ ಕೋನದ ಅಳತೆ ಬೇಕಾಗಿದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಈ ಒಂದು ವೃತ್ತವನ್ನ ಎಷ್ಟು ಸಮಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ಹೇಳಿ. 1 2 3 4 5 10 ಸಮಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಹಾಗಾದ್ರೆ ನಮ್ಗೆ ಕೇಂದ್ರ ಕೋನದ ಅಳತೆ ಗೊತ್ತಿದೆ. ಎಷ್ಟು ಹೇಳುತ್ತೆ, ಕೇಂದ್ರ ಕೋನ 360 ಡಿಗ್ರಿ. ಸೊ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅವರು, 10 ಸಮಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರತಿ ತ್ರಿಜ್ಯಾಂತರ ಖಂಡದ ಕೋನ ಎಷ್ಟು ಬರುತ್ತೆ ಹೇಳಿ, 36 ಡಿಗ್ರಿ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ, ಹಾಗಾದ್ರೆ ಈ ತ್ರಿಜ್ಯಾಂತರ ಖಂಡ 36 ಡಿಗ್ರಿ, ಪ್ರತಿ ತ್ರಿಜ್ಯಾಂತರ ಖಂಡ ಏನಾಗ್ತಾ ಇದೆ, 36 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು, ಥೀಟಾ ಕೂಡ ಗೊತ್ತಾಯ್ತು. ಸೊ ನಾವೀಗ ಏನ್ ಮಾಡ್ಬೋದು, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಬಹುದು. ಹೇಗೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನ ಬಳಸ್ಕೊಂಡು ಇವುಗಳ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ ಮಕ್ಕಳೇ. ಸೊ ಏನಾಗತ್ತೆ, ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಥೀಟಾ ಎಷ್ಟು, 36 ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್. ಸೊ ಡಯಾಮೀಟರ್ ಎಷ್ಟಿದೆ, ಈ ಒಂದು ವೃತ್ತ ಪದಕದ ವ್ಯಾಸ 35 ಇದೆ. ಸೊ ತ್ರಿಜ್ಯ ಏನಾಗತ್ತೆ, 35 ಡಿವೈಡೆಡ್ ಬೈ 2 ಆಗತ್ತೆ ಮಕ್ಕಳೇ. ಸೊ ಆರ್ ಸ್ಕ್ವೇರ್ ಅಲ್ವಾ. ಸೊ ಹಾಗಾಗಿ ಆರ್ ಇಂಟು ಆರ್. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ, 36 ಬಂದ್ಲೆ 36, 36 ಹತ್ಲೆ 360 ಆಗತ್ತೆ. ಸೊ 7 ಬಂದ್ಲೆ 7, 7 5ಲೆ 35. ಸೊ 5 ಬಂದ್ಲೆ 5, 5 2ಲೆ 10 ಆಗತ್ತೆ. ಸೊ 2 ಬಂದ್ಲೆ 2, 2 11ಲೆ 22 ಆಗತ್ತೆ. ಸೊ ಮತ್ತೆಲ್ಲಾದ್ರೂ ಭಾಗ ಹೋಗುತ್ತಾ, ಓಕೆ. ಸೊ 11 ಇಂಟು 35, 35 ಇಂಟು 11 ಡಿವೈಡೆಡ್ ಬೈ 2 2ಲೆ 4 ಆಗತ್ತೆ ಮಕ್ಕಳ. ಸೊ 11 5ಲೆ 55, 11 3ಲೆ 33, 385 ಡಿವೈಡೆಡ್ ಬೈ 4 ಮಿಲಿಮೀಟರ್ ಸ್ಕ್ವೇರ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ, 385 ಡಿವೈಡೆಡ್ ಬೈ 4 ಮಿಲಿಮೀಟರ್ ಸ್ಕ್ವೇರ್ ಆಗತ್ತೆ. ಯೂನಿಟ್ಸ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಸೊ ಇದೇನಾಗತ್ತೆ, ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ. ಸೊ ಟೈಮ್ ಆಗಿದೆ. ಸೊ ಇವತ್ತಿಗೆ ಕ್ಲಾಸ್ ಅನ್ನ ಮುಗಿಸ್ತೇನೆ ಇಲ್ಲಿಗೆ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಇಲ್ಲಿ ತನಕ ಆಗಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಮೇಡಮ್ ಲೇಟ್ ಆಗಿ ಸ್ಟಾರ್ಟ್ ಆಗ್ಯದಿಲ್ಲ ರೀ, ತಗೋರಿ ಅಂತ ಹೇಳಿರಿ. ನೆಕ್ಸ್ಟ್ ನನ್ ಕ್ಲಾಸ್ ಇದೆ. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಇದೆ ನನ್ಗೆ, ಅದಕ್ಕಾಗಿ ನಾನು ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅರ್ಥ ಆಯ್ತಲ್ವಾ? ಸ್ಪೀಡ್ ಆಗ್ತಾ ಇದ್ರು ಹೇಳ್ಬೇಕು ನೀವು. ಮಧ್ಯದಲ್ಲಿ ಕೇಳಿ, ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಓಕೆ, ಎಂಡ್ ಮಾಡ್ಲಾ ಕ್ಲಾಸ್ನ? ಥ್ಯಾಂಕ್ ಯು.